ಬನ್ನಿ. ಏನದು? ಯಾವನೋ ಒಬ್ಬ ಸೈಟ್ ಹೊಡಿತಿದ್ದಾನೆ. ಪರವಾಗಿಲ್ವೇ, ನಿನಗೂ ಸೈಟ್ ಹೊಡಿಯೋರು ಇದಾರೇನೆ? ನನಗಲ್ಲ ರೀ, ಪಕ್ಕದ ಮನೆ ಹುಡುಗಿಗೆ. ಪಕ್ಕದ ಮನೇಲಿ ಮುದುಕಿ ಅಲ್ವಾ ಇದ್ದಿದ್ದು? ಅವ್ಳು ಹುಡುಗಿ ಯಾವಾಗಾದ್ಲೆ? ಆ ಮುದುಕಿಗೊಬ್ಬ ಮಗ ಇದ್ನಲ್ಲ, ಅವನು ಗುಂಟೂರ್ನಿಂದ ಒಬ್ಬಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. 18-19 ವರ್ಷ ಇರ್ಬೇಕು. ಗುಂಟೂರ ಅಮ್ಮಾಯಿ 18-19 ವರ್ಷ. ಪಕ್ಕದಲ್ಲಿ ನಾನಿರುವಾಗ ಇನ್ನೊಬ್ಬ ಬಂದು ಡೌ ಹೊಡಿಯೋದ. ನಾನು ಒಂಥರ ಮನುಷ್ಯ ಅಂತ ಎಲ್ರಿಗೂ ಗೊತ್ತಲ್ಲ. ನೋಡಿ, ಯಾಕಾಗ ನಿಂತ್ಕೊಂಡ್ಬಿಟ್ರಿ? ಹೋಗ್ ದಬಾಯಿಸಿ. ಅವಸರ ಪಡ್ಬೇಡ ಕಣೆ, ಏನ್ ಮಾಡ್ತಾನ ನೋಡೋಣ. ಹೋಗ್ರಿ. ಸರ್ ನನ್ ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸಲ ಈ ಕಡೆ ಬರೋದೇ ಇಲ್ಲ ಸರ್, ನನ್ ಬಿಟ್ಟು ಬಿಡಿ ಸರ್. ಹೆಸರೇನು? ವೆಂಕಟ ಸುಬ್ಬ. ನಿಂದಲ್ವಾ ಆ ಹುಡುಗಿದು? ಹೆಸರು ಗೊತ್ತಿಲ್ಲ, ಗುಂಟೂರು ಅಮ್ಮಾಯಿ. ಇಲ್ಲಿ ಬಂದ್ ಎಷ್ಟ್ ದಿವಸ ಆಯ್ತು? ನಾನಾ ಹುಡುಗಿನ? ಆ ಹುಡುಗಿ ಗೊತ್ತಿಲ್ಲ. ಈ ತರ ವಿಷಯಕ್ಕೆಲ್ಲ ನಾನಿದ್ದೀನಿ, ನೀನ್ ಹೋಗು. ಆಯ್ತು. ನೀವ್ ಹೋಗ್ಬಿಟ್ರೆ ಹಾಗೆ ಆ ಹುಡುಗಿ ಜೊತೆ ನಾನ್ ಮಾತಾಡ್ಬೇಕು. ನಡಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳು. ತಪ್ಪಾಯ್ತಮ್ಮ. ಹೂ ತಗೋ. ತಗೊಳ್ಳಿ. ಬಿಡು ಗಾಡಿನ. మీరేం బాధపడకండి గుంటూరు అమ్మాయి. ఈ ఏరియాలో ఎవరు ఏం చేసినా నాతో చెప్పండి, చెప్పులు చంపేస్తాను. మీకు తెలుగు వచ్చా? నాకు చాలా భాష తెలుసండి. ಏನ್ರಿ ಅಲ್ಲೇನ್ ಮಾಡ್ತಿದ್ದೀರಿ? ಏನೂ ಇಲ್ಲ, ಪಾಪ ಹುಡುಗಿ ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದೀನಿ. ఆడదివరు? ఆడది కాదు, గాడిది. నన్ను దూరు సంబంధము. వస్తా. చక్కని అమ్మాయి పక్కలో ఉందంటే చిక్కని స్వర్గము చిక్కినట్టు సుమా. ನನ್ ಸೊಸೆಗ್ ಲಗ್ನ ಆಗಿ 4 ತಿಂಗಳಾಯ್ತು. ಅವಳ ಹೊಟ್ಟೆಲಿ ಇನ್ನೂ ಒಂದು ಹುಳನೋ ಕಾಣೆ. ವಸಿ ಚಂದಾಗ್ ನೋಡಿ ಹೇಳಿ ಡಾಕ್ಟ್ರವ್ವ. ಸರಿ, ನೀವು ಹೊರಗೆ ಕೂತಿರಿ, ಪರೀಕ್ಷೆ ಮಾಡಿ ಹೇಳ್ತೀನಿ. ಬಾಮ್ಮ. ಡಾಕ್ಟರ್, ಏನಮ್ಮ? ನಮ್ಮತ್ತೆ ಹೇಳ್ದ ಹಾಗೆ ನನಗ್ ಮದುವೆ ಆಗಿ 4 ತಿಂಗಳಾಯ್ತು. ಆದ್ರೆ ನಾನು ನನ್ನ ಗಂಡ ಬೇರೆ ಬೇರೆನೆ ಮಲ್ಕೋತಿದ್ದೀವಿ. ಈ ನಮ್ ಸಮಸ್ಯೆ ಹೆತ್ತೋರಿಗೆ ತಿಳಿಬಾರ್ದು. ಅದಕ್ಕೆ ಯಾವ್ದಾದ್ರೂ ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಡಿ. ನಮ್ಮತ್ತೆ ಕೇಳಿದ್ರೆ 2-3 ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಅಯ್ಯೋ ದ್ಯಾವ್ರೆ, ಏನೇನೋ ಆಗ್ಬೇಕು ಅಂತ ಕನಸ್ಕಂಡೆ, ಯದ್ವಾ ತದ್ವಾ ಏನೇನೋ ಆಗೋಯ್ತಲ್ಲ ಶಿವನೇ. ಏನಾಯ್ತಮ್ಮ? ನೀನ್ ಏನ್ರನ್ನ ಡಾಕ್ಟರ್ ತಾವ್ ಕರ್ಕೊಂಡ್ ಹೋಗಿದ್ದೆ ಮಗ. ಪರೀಕ್ಷೆ ಮಾಡಿ ಸದ್ಯಕ್ ಮಕ್ಳು ಆಗಕ್ಕಿಲ್ಲ ಅಂದ್ಬಿಟ್ರು ಮಗ. ಅಯ್ಯೋ ಅಮ್ಮ, ಮದುವೆಗಿನ್ನು 4 ತಿಂಗಳು ಆಗಿಲ್ಲ, ಅಷ್ಟ್ರೊಳಗೆ ಏನೇನೋ ನಿರ್ಧಾರ ಮಾಡಿದ್ರೆ ಏನರ್ಥ? ಲೋ ಮಗ, ಬರೀ ಮಂಚ ಏರಿದ್ರೆ ಸಾಲದು, ಜೊತೆಗೆ ತೊಟ್ಲು ತೂಗಾಡ್ಬೇಕು. ಇನ್ನೊಂದು 6 ತಿಂಗಳು ತಡ್ಕೋ. ಈ 4 ತಿಂಗಳು ಏತ ಕಟ್ಟಿ ನೀರ್ ಬಿಟ್ಟಿದ್ರೆ ಎಂತ ಬಂಜರು ಭೂಮಿ ಆದ್ರೂ ಪೈರ್ ಬೆಳ್ತಿರ್ತಿತ್ತು. ಶ್ರೀಮಂತರ ಮನೆ ಹುಡುಗಿ ಚೆನ್ನಾಗಿ ಹಾಲು ಬೆಣ್ಣೆ ತಿಂದು ದೇಹ ದೊಡ್ಡದಾಗಿ ಬೆಳೆಸ್ಕೊಂಡು ಅವಳು ಹೇಳ್ಕೊಂಡಿದ್ದೆ. ಒಳಗೆಲ್ಲ ಖಾಲಿ ಅಂತ ಈಗ ಗೊತ್ತಾಯ್ತು. ಅಲ್ವೋ ಅಮ್ಮ, ನೀನೀಗ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯೋ ಇಲ್ಲೋ? ಮುಚ್ಕೊಂತೀನೋ? ಹಾಲು ಗಂಗೆ ತಂದು ನನ್ ಬಾಯಿ ಸುರಿ ಉಸಿರು ಮುಚ್ಕೊಂತೀನಿ. ಅವ್ರು ಇವ್ರು ಆಡೋ ಮಾತು ಕೇಳ್ತಿದ್ರೆ ನನ್ ಕಿವಿಗೆ ಕಾದ ಸೀಸ ಹಾಕೊಂಡಂಗಾಯ್ತದೆ ಗೊತ್ತಾ? ನಮಸ್ಕಾರ ಅಳಿಯಂದ್ರೆ. ನಮಸ್ಕಾರ. ಮನೇಲೆಲ್ಲ ಕ್ಷೇಮ ತಾನೆ? ಕ್ಷೇಮ, ಕೂತ್ಕೊಳ್ಳಿ. ಹಲೋ ಹಲೋ. ಅಣ್ಣ, ಅಮ್ಮ ಇಲ್ಲಿ? ಒಳಗೆ ಹೇಳಬ್ಬ. ಯಾಕಣ್ಣ ಒಂಥರ ಇದೆಯಾ ನೀನು? ಏನೂ ಇಲ್ಲಮ್ಮ, ನನಗೂ ಅಮ್ಮಂಗೂ ಚಿಕ್ಕ ಜಗಳ. ಏನೇ ಇದ್ದಕ್ಕಿದ್ದಂಗೆ ಎಲ್ರು ಬಂದ್ಬಿಟ್ಟಿದ್ದೀರಾ? ಮಾವನವರು ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅದೇನೇ ಅಂಥ ವಿಷಯ? ನನಗ್ ಗೊತ್ತಿಲ್ಲಮ್ಮ, ನೀನೇ ಹೋಗಿ ಕೇಳು. ನಮಸ್ಕಾರ. ನಮಸ್ಕಾರ. ಹೊರಗಡೆ ಹೋಗೋರೆ, ಇನ್ನೇನ್ ಬಂದ್ಬಿಡ್ತಾರೆ. ಏನೋ ಮುಖ್ಯವಾದ ಸಮಾಚಾರ ಅಂತ ನಮ್ ಗೌರಿ ಹೇಳಿದ್ಲು. ಹೌದಮ್ಮ, ನನ್ ಸೊಸೆ ಅಲ್ಲ ಸೊಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ ಮಗಳು
ನನ್ನ ತಾತನ್ ಮಾಡ್ತೀಯಾಳೆ. ನನ್ ಬಂಗಾರ, ನನ್ ಚಿನ್ನ. ಕಂಗ್ರಾಚುಲೇಷನ್ಸ್. ಅಳಿಯಂದ್ರೆ ಬರೋ ಶುಕ್ರವಾರ ನಿಮ್ ತಂಗಿನೂ ನನ್ನ ಮಗನ್ನೂ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಿದ್ದೀವಿ. ಬಿಗಿತಿಯಮ್ಮ, ನೀವು ಬಂದ್ರೆ ಕುಟುಂಬ ಸಮೇತ ಎಲ್ಲಾರು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೋದು ಅಂತ ನಿಮ್ಮನ್ನು ಕೈಯೋಕ್ ಬಂದ್ವಿ. ನನ್ ಮಗಳೇನೋ ಹೆಸರೆಲ್ಲವನ್ನ ಹೊಟ್ಟೆಲ್ ಮಾಡ್ಕೊಂಡು ಬಾಂತಿ ಮಾಡ್ಕೊಂಡವಳೆ. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಯ್ತೀರಾ, ಅರ್ಕೆಯನ್ನು ಕಟ್ತೀರಾ. ಆದ್ರೆ ನಿಮ್ ಮಗಳು ಒಂದ್ ಪಿತ್ತದ ಬಾಂತಿ ಕೂಡ ಮಾಡ್ಕೊಳ್ಳಿಲ್ವೇ? ಏನಮ್ಮ ನೀನು ಸಮಯ ಸಂದರ್ಭ ನೋಡಿದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಸಂತೋಷದ ಸುದ್ದಿ ತಂದಿದ್ದಾರೆ. ನೀನ್ ಸುಮ್ನೆ ಇರೋ. ನಮ್ಮನೆಯಿಂದ ಅಪ್ಪ ಚಿನ್ನ ತಗೊಂಡು ಹಳೆ ಹಿತ್ತಾಳೆ ಕೊಟ್ಬಿಟ್ರು ನಮ್ಗೆ. ಇವರೇನೋ ಮಗುನ ತೊಟ್ಲೇಲಿ ಇಟ್ಕೊಂಡು ಜೋಗಳ ಆಡ್ತಾರೆ. ನಾನು ರುಬ್ಬಗೊಂಡು ತೊಟ್ಲೇಲಿ ಇಟ್ಕೊಂಡು ಜೋಗಳ ಆಡ್ಬೇಕಾ? ಏನ್ ಸ್ವಾಮಿ ಬೀಗ್ರೆ, ನಿಮ್ ಮಗಳನ್ನ ನಮ್ಮನೆ ಕಳ್ಸೋವಾಗ ತಾಯಿ ಇಲ್ದೇ ಇರೋ ಮಗಳನ್ನ ನೋಡ್ಕೊಳ್ಳಿ ಅಂದ್ರ, ಇಲ್ಲ ತಾಯಿನೇ ಆಗದೆ ಇರೋ ಮಗಳನ್ನ ನೋಡ್ಕೊಳ್ಳಿ ಅಂದ್ರು? ಮತ್ತೆ ಮನೆಗೆ ಬಂದವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀನ್ ಸುಮ್ಕಿರೋ ಅಳಿಮಯ್ಯ. ಅಪ್ಪ ಆಗ್ತಿದ್ದೀನಿ ಅಂತ ಜಮ್ದಾಗ ಮೆರಿಬೇಡ. ನಿಮ್ಮ ಅಪ್ಪ ಮಾತಾಡಕ್ ಹೇಳು. ನೋಡಿ ತಾಯಿ, ನಾನು ಗಂಡ್ಸು. ಹೆಂಗ್ಸಾಗಿರೋ ನಿಮ್ ಸಮಕ್ ಬಾಯಿ ಕೊಡಕ್ಕೆ ನಾನೇನು ಅಪ್ಪ, ಅಮ್ಮ ಇವಾಗ ನಾನು ಹೋಗಕ್ಕಿಲ್ಲ. ಹೋಗು ಅಂದ್ರೆ ಕೇಳ್ಬೇಕು ಎಲ್ಲ. ತಾಯಿ, ನೀನ್ ನಂಬಿದ್ದಕ್ಕೆ ನಮ್ ಬೀಗ್ರು ತಾತ ಆಗ್ತಾವ್ರೆ. ನಾನು ನಿನ್ ದೇವಸ್ಥಾನಕ್ಕೆ ಬಂದು ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ. ನಂಗೊಂದು ಮೊಮ್ಮಗನ್ನ ಕರುಣಿಸಮ್ಮ. ನನ್ ಮಗಳೇನೋ ಹೆಸರೆಲ್ಲವನ್ನ ಹೊಟ್ಟೆಲ್ ಮಾಡ್ಕೊಂಡು ವಾಂತಿ ಮಾಡ್ಕೊಂಡವಳೆ. ಆದ್ರೆ ನಿಮ್ ಮಗಳು ಒಂದ್ ಪಿತ್ತದ ವಾಂತಿ ಕೂಡ ಮಾಡ್ಕೊಳ್ಳಿಲ್ವೇ? ಏನ್ ಸ್ವಾಮಿ ಬೀಗ್ರೆ, ನಿಮ್ ಮಗಳನ್ನ ನಮ್ಮನೆ ಕಳ್ಸೋವಾಗ ತಾಯಿ ಇಲ್ದೇ ಇರೋ ಮಗಳನ್ನ ನೋಡ್ಕೊಳ್ಳಿ ಅಂದ್ರ, ಇಲ್ಲ ತಾಯಿನೇ ಆಗದೆ ಇರೋ ಮಗಳನ್ನ ನೋಡ್ಕೊಳ್ಳಿ ಅಂದ್ರು? ಏನ್ ಆಗ್ಬಾರ್ದು ಆಗೋಯ್ತು ಅಂತ ಅಳ್ತಿದ್ಯೆ? ನನ್ ಹಣೆ ಬರ ನೆನೆಸ್ಕೊಂಡು ಅಳ್ತಿದ್ದೀನಿ. ನನಗ್ ಬಂದಿರೋ ಇಂಥ ಹಿಂಸೆ ಬೇರೆ ಯಾವ ಹೆಣ್ಣಿಗೂ ಬರ್ದೇ ಇರ್ಲಿ ಅಂತ ಅಳ್ತಿದ್ದೀನಿ. ಹಿಂಸೆನ? ನಿನ್ ಬಾಳ್ನಲ್ಲಿ ಮರೆಯಕ್ಕಾಗದೇ ಇರೋಂತ ಪವಿತ್ರ ದಾಂಪತ್ಯ ಜೀವನದ ಆರಂಭ ಆಗಿದೆ. ಅದಕ್ಕೆ ನಗ್ನಗ್ತಾ ಕುಣಿಯೋದು ಬಿಟ್ಟು ಅಳ್ತಾ ಕೊರಗ್ತಿದ್ಯಲ್ಲ. ನಿನ್ ನೋಡಿ 4 ಜನ ಕೇವಲ ಮಾತಾಡಬಾರ್ದು ಅಂತ ನನ್ನ ಆಸೆ ಆಕಾಂಕ್ಷೆನೆಲ್ಲ ಮೂಲೆ ಕಟ್ಟಿಟ್ಟು ನಿನ್ಗೆ ಅಮ್ಮ ಆಗೋ ಸ್ಥಾನ ಕೊಟ್ಟಿದ್ದೀನಿ. ನಾನು ಎಂಥ ದೊಡ್ಡ ತ್ಯಾಗ ಮಾಡಿದ್ದೀನಿ ಅಂತ ನೀನ್ ಅರ್ಥನೇ ಮಾಡ್ಕೋತಿಲ್ವಲ್ಲ. ಕೈಯೋ ಕಾಲೋ ಉಳುಕ್ತು ಅಂತ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಟ್ಟು ಉಳುಕ್ ಹೋಗಿಸ್ತಾರೆ. ಅದಕ್ಕೂ ಈಗ ನೀವು ಮಾಡಿರೋದಕ್ಕೂ ಏನ್ ವ್ಯತ್ಯಾಸ ಇದೆ? ಗಂಡ ಹೆಂಡತಿ ಇಬ್ರು ಆಸೆಯಿಂದ ಒಂದಾಗ್ಬೇಕೆ ಹೊರತು ಅನುತಾಪದಿಂದ ಅಲ್ಲ. ಹಸುವಾಗಿರೋ ನಾಯಿಗೆ
ಇಷ್ಟ ಇಲ್ದೇ ಇದ್ರು ರೊಟ್ಟಿ ತುಂಡು ಹಾಕ್ದಾಗ ಹಾಕಿ ದೊಡ್ಡ ತ್ಯಾಗ ಮಾಡ್ದೆ ಅಂತ ಹೇಳ್ತಿದ್ದೀರಾ? ನಿಮ್ಮನ್ ಕೈ ಮುಗಿದು ಬೇಡ್ಕೋತೀನಿ, ಹೀಗೆ ನನ್ನ ಒಂಟಿಯಾಗೆ ಮಲ್ಗಕ್ ಬಿಟ್ಬಿಡಿ, ಸಂತೋಷವಾಗಿದ್ ಬಿಡ್ತೀನಿ. ತ್ಯಾಗ ಅನ್ನೋ ಅನುತಾಪದಿಂದ ದಯವಿಟ್ಟು ನನ್ ಪಕ್ಕಕ್ಕೆ ಬರಬೇಡಿ, ನನ್ ಕೆಲ್ಸ ಸಹಿಸೋಕ್ಕಾಗಲ್ಲ.